ಆತ್ಮೀಯ ವೀಕ್ಷಕ ಬಂಧುಗಳೇ, VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಭಾರತ ದರ್ಶನ ಮಾಲಿಕೆ ಈ ಸಂಚಿಕೆಯಲ್ಲಿ ಇಂದು ಭಾರತದ ದ್ವೈತ ಸಾಮ್ರಾಜ್ಯದ ಮಾಧ್ವ ಪರಂಪರೆಯ ಒಬ್ಬ ಹಿರಿಯ ಜ್ಞಾನಿಗಳು, ಅತ್ಯಂತ ಮಹಿಮಾನ್ವಿತರು, ನಮ್ಮ ಉಡುಪಿ ಸೋದೆ ಮಠದ ಯತಿಗಳು ಶ್ರೀ ವಾದಿರಾಜ ತೀರ್ಥರ ಒಂದು ಆರಾಧನೆ ನಡೀತಾ ಇದೆ. ಅತ್ಯಂತ ಭಕ್ತಿಪೂರ್ವಕವಾಗಿ ಗೌರವಯುತದಿಂದ ಈ ಯತಿಗಳ ಆರಾಧನೆ ಭಾರತದ ಎಲ್ಲ ಕಡೆ ನಡೀತದೆ. ಈ ನಿಮಿತ್ತ 6ನೇ ತಾರೀಕು 3ನೇ ತಿಂಗಳು ಮಾರ್ಚ್ 6, 26 ಶುಕ್ರವಾರ ಯತಿಗಳ ಒಂದು ಆರಾಧನೆ ಪುಣ್ಯ ದಿನ. ಇವರ ಕಿರು ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಭಾರತದ ದಾಸ ಸಾಹಿತ್ಯ ಅದರ ಮೂಲ ಪುರುಷರು ಶ್ರೀಪಾದರಾಯರು, ನಂತರ ವ್ಯಾಸರಾಯರು, ನಂತರ ಬರತಕ್ಕಂಥವರೇ ಶ್ರೀ ವಾದಿರಾಜ ತೀರ್ಥರು. ಈ 3 ಯತಿಗಳಿಂದ ಇವತ್ತು ಕನ್ನಡ ಭಾಷೆ, ಸಂಸ್ಕೃತ ಒಂದು ದಾಸ ಸಾಹಿತ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿದ್ದಾರೆ. ಸಾಮಾನ್ಯ ಜನರಿಗೂ ಕೂಡ ಈ ಒಂದು ವೇದಗಳ ಅರ್ಥವನ್ನ, ಸಾಹಿತ್ಯವನ್ನ, ಸಂಸ್ಕೃತದ ಸಾಹಿತ್ಯವನ್ನ ಕನ್ನಡ ಭಾಷೆಗೆ ಒಂದು ಅನುವಾದ ಮಾಡಿದ್ದಾರೆ. ಮತ್ತು ವಾದಿರಾಜ ತೀರ್ಥರು ಕೂಡ 120 ವರ್ಷಗಳ ಕಾಲ ದೀರ್ಘಾಯುಷ್ಯತಕ್ಕಂಥವ್ರು. ಸಶರೀರವಾಗಿ ಬೃಂದಾವನವನ್ನು ಏರಿದ ಬೃಂದಾವನಸ್ಥರಾದ ಮೊಟ್ಟ ಮೊದಲ ಮಾಧ್ವ ಸಂಪ್ರದಾಯ ಯತಿಗಳಲ್ಲಿ ಶ್ರೀ ವಾದಿರಾಜ ತೀರ್ಥರು ಪ್ರಮುಖರು. ನಂತರ ಮಂತ್ರಾಲಯದ ಶ್ರೀ ರಾಘವೇಂದ್ರ ತೀರ್ಥರು 2ನೇವರಾಗ್ತಾರೆ. ರಾಜರು ಎಂದರೆ ನಮ್ಮ ಮಧ್ವ ಸಾಮ್ರಾಜ್ಯದಲ್ಲಿ 3 ಜನ ಪ್ರಮುಖರು. ಮೊಟ್ಟಮೊದಲು ಶ್ರೀಪಾದರಾಯರು, ಮುಂದೆ ವ್ಯಾಸರಾಜರು, ನಂತರ ವಾದಿರಾಜರು. ಇವರು ಯತಿಗಳಾಗಿದ್ದರೂ ಕೂಡ ರಾಜರು ಎಂಬತಕ್ಕಂಥ ಖ್ಯಾತಿಯನ್ನು ಪಡೆದಿದ್ದಾರೆ. ಆ ಒಂದು ವೈಭವ ಅವರಲ್ಲಿತ್ತು. ಹೀಗೆ ವಾದಿರಾಜರ ಬಗ್ಗೆ ಕಿರು ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚ್ಕೊಂತಾರೆ. ಶ್ರೀ ವಾದಿರಾಜರು ತಂದೆ ರಾಮಾಚಾರ್ಯರು ಅಂತ. ಇವರ ತಂದೆ ರಾಮಾಚಾರ್ಯರು, ತಾಯಿ ಸರಸ್ವತಿ ದೇವಿ ಅಂತ ಮತ್ತು ಗೌರಿ ದೇವಿ ಅಂತ ಕೂಡ ಕರೀತಾರೆ. ಉಲ್ಲೇಖವಾಗಿರತಕ್ಕಂಥದ್ದು ಮೂಲ ಹೆಸರು ಸರಸ್ವತಿ ದೇವಿ, ತಾಯಿ ಹೆಸರು ಗೌರಿ ದೇವಿ ಅಂತ ಕೂಡ ಕರೀತಾರೆ. ಸಾಮವೇದಿಗಳು ಇವರು ನಮ್ಮ ವಾಗೀಶ ತೀರ್ಥರು ಇಂದ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ವಿಷ್ಣು ತೀರ್ಥ ಪರಂಪರೆಯ ಸೋದೆ ವಾದಿರಾಜ ಮಠದ 19ನೇ ಯತಿಗಳಾಗಿರ್ತಾರೆ. ಇವರ ಜನನ ಶಾಲಿವಾಹನ ಶಕೆ 1402, ಕ್ರಿಸ್ತ ಶಕ 1480 ಇವರ ಜನ. ನಕ್ಷತ್ರ ಇವರು ಸ್ವಾತಿ ನಕ್ಷತ್ರ, ತುಲಾರಾಶಿ, ದೇವಗಣ. ಸ್ವಾತಿ ನಕ್ಷತ್ರದಲ್ಲಿ ಜನನವಾಗಿರುತ್ತೆ, ತುಲಾರಾಶಿ, ದೇವಗಣ. ಜನ್ಮ ಸ್ಥಳ ಇವರು ಹುಟ್ಟಿರ್ತಕ್ಕಂಥ ಒಂದು ಸ್ಥಳ ಹೂವಿನ ಕೆರೆ, ಕುಂದಾಪುರ ತಾಲೂಕು, ಕುಂಬಾಸಿ ಸಮೀಪ, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ಇವರು ಜನಿಸ್ತಾರೆ. ಇವರ ತಾಯಿ ತಂದೆಗೆ ಒಂದು ಹಂಬಲ ಇರುತ್ತೆ, ಮಗು ಆಗಬೇಕು ಅಂತ. ವಾಗೀಶ ತೀರ್ಥರು ಚಾತುರ್ಮಾಸಕ್ಕೆ ಬಂದಿರ್ತಾರೆ. ಅವರ ಬಳಿ ತಮ್ಮ ಒಂದು ಬೇಡಿಕೆಯನ್ನ, ಕೋರಿಕೆಯನ್ನು ಸಲ್ಲಿಸ್ತಾರೆ. ವಾಗೀಶ ತೀರ್ಥರು ಅಸ್ತು ಅಂತ ಹೇಳ್ತಾರೆ. ಒಂದು ನಿಬಂಧನೆ, ಆ ಮಗುವನ್ನ ನಮ್ಮ ಮಠಕ್ಕೆ ಕೊಡಬೇಕು ಅಂತ. ಮತ್ತು ಒಂದು ನಿಬಂಧನೆ, ಇನ್ನೊಂದು ನಿಬಂಧನೆ, ಮನೆಯ ಒಳಗೆ ಮಗು ಜನಿಸಿದರೆ ಆ ಮಗು ನೀವೇ ಇಟ್ಕೊಳ್ಳಿ, ಮನೆಯಿಂದ ಹೊರಗೆ ಜನಿಸಿದರೆ ಆ ಮಗು ಶ್ರೀಮಠಕ್ಕೆ ಕೊಡಿ ಅಂತ. ಆಯಿತು ಅಂತ ಒಪ್ಕೊತಾರೆ. ಗರ್ಭವತಿ ಆಗ್ತಾರೆ. ಆದಾಗ ಪ್ರಸವ ಸಮಯ. ಒಬ್ಬ ಬಾಲಕ ಬಂದು ಹೇಳ್ತಾನೆ, ಗದ್ದೆಯಲ್ಲಿ ಹಸು ದನ ಮೇವನ್ನು ತಿಂತಾ ಅಂತ. ತಾಯಿಯಾದ ಗೌರಿ ದೇವಿ ತಕ್ಷಣ ಓಡಿ ಬರ್ತಾರೆ. ಓಡಿ ಬಂದಾಗ ಹಸು ಓಡಿಸ್ತಾರೆ. ಆ ಗದ್ದೆಯಲ್ಲೇ ಒಂದು ಮರದ ಕೆಳಗೆ ಆಕೆ ಪ್ರಸವವಾಗತ್ತೆ. ಆ ಗದ್ದೆ ಈಗಲೂ ಕೂಡ ಇದೆ, ಅದನ್ನು ಗೌರಿ ಗದ್ದೆ ಅಂತ ಕರೀತಾರೆ. ನಾಮಕರಣ, ಇವರಿಗೆ ನಾಮಕರಣ ಮಾಡಿದ್ದು ವಾಗೀಶ ತೀರ್ಥರೇ. ಭೂವರಾಹ ಅಂತ. ಆ ಒಂದು ಭೂವರಾಹ ಕೃಪೆಯಿಂದ ಜನಿಸಿದ ಕಾರಣ ಮಗುವಿಗೆ ಭೂವರಾಹ ಅಂತ ಕೂಡ ನಾಮಕರಣ ಮಾಡ್ತಾರೆ. ಉಪನಯನ 5ನೇ ವಯಸ್ಸಿನಲ್ಲಿ ಉಪನಯನವಾಗುತ್ತೆ. ಕ್ರಿಸ್ತ ಶಕ 1485 ವಾಗೀಶ ತೀರ್ಥರ ಸಮ್ಮುಖದಲ್ಲಿಯೇ ಆ ಒಂದು ಉಪನಯನ ಕಾರ್ಯಕ್ರಮ ನಡೆಯುತ್ತೆ. ಆರಂಭದಲ್ಲಿ ವಿದ್ಯಾಧೀಶ ತೀರ್ಥರಲ್ಲಿ ಆ ಒಂದು ವಿದ್ಯಾಭ್ಯಾಸ ಮಾಡ್ತಾರೆ. ನಂತರ ಹಂಪಿಯಲ್ಲಿ ವಿಜಯನಗರಲ್ಲಿರ್ತಕ್ಕಂಥ ವ್ಯಾಸತೀರ್ಥರ ಬಳಿ ವಾದಿರಾಜರು ಬರ್ತಾರೆ. 64 ವಿದ್ಯೆಗಳನ್ನು ಕೂಡ ಅಲ್ಲೇ ಕಲಿತಾರೆ. ಹೀಗೆ ವ್ಯಾಸತೀರ್ಥರಲ್ಲಿ
ಗುರುಗಳಿಂದ ಒಂದು ವಿದ್ಯೆಯನ್ನು ಕಲಿತಾರೆ. ಸನ್ಯಾಸ ನಂತರ ಕೆಲಕಾಲ ವ್ಯಾಸರಾಜರ ಅಭ್ಯಾಸ ಬರ್ತದೆ. ಸನ್ಯಾಸತ್ವ ವಾಗೀಶ ತೀರ್ಥರು ಸೋದೆ ಮಠದ ಯತಿಗಳು, ಅವರು ಈ ಒಂದು ಭೂವಾರಾಹನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ 8ನೇ ವಯಸ್ಸಿನಲ್ಲಿ. 1488 ಈ ಆಶ್ರಮವನ್ನು ದಯಪಾಲಿಸ್ತಾರೆ. ಆಶ್ರಮ ಗುರುಗಳು ಶ್ರೀ ವಾಗೀಶ ತೀರ್ಥರು, ಇವರ ಒಂದು 19ನೇತರು. ಆಶ್ರಮ ನಾಮ ಸಾಮಾನ್ಯ ಯತಿಗಳಾದಾಗ ಮೂಲ ನಾಮ ಬಿಟ್ಟು ಆಶ್ರಮ ನಾಮ ಅಂತ ಒಂದು ಕೊಡ್ತಾರೆ. ಆಗ ಆಶ್ರಮನಾದ ನಾಮವೇ ವಾದಿರಾಜ ತೀರ್ಥರು. ಉಪಾಸ್ಯ ಮೂರ್ತಿಗಳು ಭೂವರಾಹ ಶ್ರೀ ಮಧ್ವಾಚಾರ್ಯರ ಕರಾರ್ಚಿತ ಹೈಗ್ರೀವ ದೇವರು. ಉಪಾಸ್ಯ ಮೂರ್ತಿ ಹೈಗ್ರೀವ ದೇವರು ಮತ್ತು ಮಧ್ವಾಚಾರ್ಯರಿಂದ ಅರ್ಚಿತವಾದ ಒಂದು ಶ್ರೀ ಹೈಗ್ರೀವ ದೇವರು ಇರುತ್ತೆ. ಭಾರತ ಖಂಡದ ಅನೇಕ ಕ್ಷೇತ್ರಗಳನ್ನು ಸಂದರ್ಶನ ಮಾಡ್ತಾರೆ. 3 ಬಾರಿ ಇಡೀ ಭಾರತವನ್ನು ಸಂಚಾರ ಮಾಡ್ತಾರೆ. ಅನೇಕ ಘಟನೆಗಳು ಇವರ ಜೀವನದಲ್ಲಿ ಇವರಿಗೆ ಒಂದು ಪವಾಡ ರೂಪದಲ್ಲಿ ಸಾದೃಶ್ಯವಾಗ್ತದೆ. ಜಯಿಸಿದ ಮತಗಳು, ಆಗ ಅನೇಕ ಮತಗಳಿರುತ್ತೆ. ಭಾರತದಲ್ಲಿ ಅದ್ವೈತ ಇರುತ್ತೆ, ವಿಶಿಷ್ಟಾದ್ವೈತ ಇರುತ್ತೆ, ಶಕ್ತಿದ್ವೈತ, ಜೈನ, ಬೌದ್ಧ, ಶಾಕ್ತ. ಈ ಮತಗಳು ಆಗ ಹೆಚ್ಚು ಪ್ರಚಲಿತವಾಗಿರುತ್ತೆ. ಈ ಒಂದು ಮತಗಳ ವಾದವನ್ನು ಇವರು ಜಯಿಸ್ತಾರೆ. ಪ್ರತಿಷ್ಠಾಪನೆ, ಇವರು ಅನೇಕ ದೇವತಾ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತ್ರಿವಿಕ್ರಮ ದೇವರು, ವೇಣುಗೋಪಾಲ, ರಮಾದೇವಿ, ವೇದವ್ಯಾಸರು, ಆಚಾರ್ಯ ಮಧ್ವರ ಒಂದು ವಿಗ್ರಹಗಳು. ಪಾಜಕದಲ್ಲಿ ಮಧ್ವಾಚಾರ್ಯರು ಜನಿಸಿದ ಮನೆಯಲ್ಲೇ ಇವತ್ತು ಕೂಡ ಮಧ್ವರ ಒಂದು ಮೂರ್ತಿ ಇದೆ. ಅದನ್ನು ಸ್ಥಾಪಿಸಿದ್ದೇ ವಾದಿರಾಜರು. ಶ್ರೀಕೃಷ್ಣ ಮಠದಲ್ಲಿ ಕೂಡ ಯಥಾವತ್ತಾಗಿ ಮಧ್ವರ ಒಂದು ವಿಗ್ರಹವನ್ನು ವಾದಿರಾಜ ಸ್ವಾಮಿಗಳು ಸ್ಥಾಪನೆ ಮಾಡಿಸಿದ್ದಾರೆ. ಇವರಿಗೆ ಅನೇಕ ರಾಜರು ಮರ್ಯಾದೆ ಕೊಟ್ಟರೆ. ವಿಜಯನಗರ ಕೃಷ್ಣದೇವರಾಯ, ಇವರ ಸೋದರ ಅಚ್ಯುತ ದೇವರಾಯ ಮತ್ತು ರತ್ನಾಭಿಷೇಕ ಮಾಡ್ತಾರೆ. ಹೀಗೆ ಒಂದು ಇವರಿಗೆ ಒಂದು ಪ್ರಸಂಗಾಭರಣ ತೀರ್ಥ ಅಂತ ಬಿರುದನ್ನು ಕೊಡ್ತಾರೆ. ಬೇರೆ ವಿದ್ವತ್ತಿಗೆ ಮಾರುವಾಗಿ ಕೃಷ್ಣದೇವರಾಯರು ಪ್ರಸಂಗಾಭರಣ ತೀರ್ಥ ಅಂತ ಪುರಸ್ಕಾರವನ್ನು ಮಾಡ್ತಾರೆ. ಕವಿಕುಲ ತಿಲಕ ಅಂತಕ್ಕಂಥ ಬಿರುದನ್ನು ಕೂಡ ಕೊಡ್ತಾರೆ. ರುಕ್ಮಿಣೀಶ ವಿಜಯ ಗ್ರಂಥ ಆನೆಯ ಮೇಲೆ ಮೆರವಣಿಗೆಯನ್ನು ಮಾಡಿಸ್ತಾರೆ. ಮತ್ತು ಜೈನ ರಾಜ ತಿರುಮಲಾಯ ಆ ಒಂದು ಅನುಗ್ರಹಿಸಿದ ವಿಠಲ, ಈ ಜೈನರ ಜೀನದೇವರಾಯ, ಅಲ್ಲಿ ಜೀನಮೂರ್ತಿ ಇರುತ್ತೆ. ವಾದಿರಾಜರು ಬಂದಾಗ ಆ ಮೂರ್ತಿ ನೋಡಬೇಕು ಅಂತಾರೆ. ಆ ಮೂರ್ತಿ ನೋಡಿದಾಗ ಜೀನ ವಿಗ್ರಹ ಪಾಂಡುರಂಗ ವಿಠಲ ರೀತಿ ಪರಿವರ್ತನೆ ಆಗತ್ತೆ. ಅದು ಕೂಡ ಇವತ್ತು ನಮ್ಮಲ್ಲಿ ಪೂಜೆ ಆಗುತ್ತದೆ. ಸಾಮಾನ್ಯ ಈ ಪರಿವರ್ತನೆ ವಿಜಯನಗರದ ಅರಸ ಕೃಷ್ಣ ಗೌರವವನ್ನು ದೇವರಾಯ ಸಲ್ಲಿಸಿದ್ದಾರೆ. ಮತ್ತು ಅನೇಕ ಘಟನೆಗಳು ಇವರ ಜೀವನದಲ್ಲಿ ಬರುತ್ತೆ. ಮೊಟ್ಟ ಮೊದಲನೇದಾಗಿ ಈ ನಮ್ಮ ವಾದಿರಾಜ ತೀರ್ಥರು ಒಂದು ಜೀವನ ಪೂರ್ತಿ ಅನೇಕ ಪ್ರಸಂಗಗಳು ಆಗತ್ತೆ. ಇವರ ದೇವರು ಹೈಗ್ರೀವ ದೇವರು, ಉಪಾಸನಾ ಮೂರ್ತಿ. ಹೈಗ್ರೀವ ಮಂತ್ರವನ್ನು ಇವರು ಕೊಟ್ಟಿರ್ತಾರೆ. ಇವರು ಹೈಗ್ರೀವ ದೇವರಿಗೆ ದುಷ್ಟರು ವಿಷಪ್ರಾಶನ ಮಾಡಿಸ್ತಾರೆ. ಆ ವಿಷಪ್ರಾಶನ ಮಾಡಿಸಿದಾಗ ಪ್ರತಿದಿನ ವಾದಿರಾಜರು ದೇವರ ಪೂಜೆ ಮಾಡುವಾಗ ದೇವರಿಗೆ ಕಡಲೆ ಹೂರ್ಣವನ್ನು ನೈವೇದ್ಯವಾಗಿ ಕೊಡ್ತಾರೆ. ಆದರೆ ಅಂದು ಹೈಗ್ರೀವ ದೇವರು ಆ ಕಡಲೆ ಹೂರ್ಣ ಪೂರ್ತಿ ಸ್ವೀಕರಿಸ್ತಾರೆ, ಒಂದು ಚೂರು ಕೂಡ ಉಳಿಸಲ್ಲ. ಕಾರಣ ಕೇಳ್ತಾರೆ, ವಿಷಪ್ರಾಶನವಾಗಿದೆ. ಪರಿಹಾರ ಏನು ಅಂದರೆ 48 ದಿನಗಳ ಕಾಲ ಈ ವಿಷಪ್ರಾಶನಕ್ಕೆ ಅವಧಿ ಆಗತ್ತೆ. ಆ 48 ದಿನಗಳು ಒಂದು ಆಹಾರವನ್ನು ಬದನೆಕಾಯಿ ಅಂತಾರೆ, ಆ ವಾದಿರಾಜ ಕುಂಬಳ ಅಂತ, ಅದನ್ನು ಸೇವಿಸ್ತಾರೆ. ಮತ್ತೊಂದು ಸಲ ಸಂತ ತುಕಾರಾಮರ ಭೇಟಿಯಾಗತ್ತೆ. ಮತ್ತು ಪಂಢರಾಪುರದಲ್ಲಿ ಇದ್ದಾಗ ಹಸು, ಆ ಪಂಢರಾಪುರದಲ್ಲಿ ಇದ್ದಾಗ ಒಂದು ಕುದುರೆ ಆ ಪ್ರದೇಶದ ಬೆಳೆಯನ್ನು ಹಾನಿ ಮಾಡ್ತಾ ಇರತ್ತೆ. ಜಮೀನ್ದಾರ ಬರ್ತಾರೆ, ಆ ಕುದುರೆಯನ್ನು ಅಟ್ಟಿಸ್ಕೊಂಡು, ಅದು ವಾದಿರಾಜರ
ಮಠದಲ್ಲಿ ಹೋಗುತ್ತೆ, ಅಲ್ಲಿ ಐಕ್ಯವಾಗತ್ತೆ. ಅವ್ರು ಕೇಳ್ತಾರೆ ನಮಗೆ ಪರಿಹಾರ ಬೇಕು ಅಂತ. ಆಗ ವಾದಿರಾಜರು ಹೇಳ್ತಾರೆ ಆಯಿತು ಅಂತ. ಮುಂದಿನ ದಿನ ಹೋದಾಗ ಎಲ್ಲಿ ಕುದುರೆ ಮೇವನ್ನು ತಿಂದಿತ್ತು ಅಲ್ಲಿ ಚಿನ್ನದ ರಾಶಿ ಇರುತ್ತೆ. ಆ ಪಂಡರಾಪುರದಲ್ಲಿ ಆ ಭೂಮಿಯನ್ನು ನಮ್ಮ ವಾದಿರಾಜರಿಗೆ ದಾನವಾಗಿ ಕೊಡ್ತಾರೆ. ಮತ್ತೊಂದು ವಿಶೇಷ ಘಟನೆ ಆಗತ್ತೆ. ಒಬ್ಬ ಪಂಡರಾಪುರದಲ್ಲಿ ಒಬ್ಬ ಸ್ತ್ರೀ ಮಕ್ಕಳಿರೋದಿಲ್ಲ, ಮಕ್ಕಳು ಬೇಕು ಅಂತ ಕೇಳ್ತಾರೆ. ವಾದಿರಾಜರ ಅನುಗ್ರಹದಿಂದ ಒಂದು ಗಂಡು ಮಗು ಆಗತ್ತೆ. ಆ ಮಗುಗೆ ಆಕೆ ವಾದಿರಾಜರು ಅಂತಲೇ ಹೆಸರಿಡ್ತಾರೆ. ಹೀಗೆ ಈ ಒಂದು ಪರಂಪರೆಯಲ್ಲಿ ಅತ್ಯಂತ ಪ್ರಭಾವಿತರು. ತನ್ನ ಸೋದರಿ ಮಾಂಗಲ್ಯ ಆಕೆಯ ಗಂಡ ತೀರಿದಾಗ ಆ ವಿಷಪ್ರಾಶನದ ಮರಣವನ್ನು ಹೊಂದಿರ್ತಾರೆ. ಆ ಮರಣವನ್ನು ಹೊಂದಿದಾಗ ಆ ಒಂದು ದೇವರ ಪ್ರಾರ್ಥನೆಯಿಂದ ಆ ವಿಷಪ್ರಾಶನ ಆಗತ್ತೆ, ಸೋದರಿಯ ಮಾಂಗಲ್ಯ ಉಳಿಯುತ್ತೆ. ತಾಯಿಯ ಒಂದು ಹರಕೆ ಇರುತ್ತೆ, ತಿಮ್ಮಪ್ಪನಿಗೆ 1,00,000 ಆಭರಣ ಮಾಡಿಸ್ತೀನಿ ಅಂತ. ಆ ತಾಯಿಯ ಹರಕೆಯನ್ನು ತೀರಿಸುವುದಕ್ಕೆ ವಾದಿರಾಜರು ಒಂದು ಪ್ರಸಂಗವನ್ನು ಲಕ್ಷಾಕರಣ ಗ್ರಂಥವನ್ನು ಬರೀತಾರೆ ಮತ್ತು ಶ್ರೀಕೃಷ್ಣನಿಗೆ ಒಂದು ಅರ್ಪಣೆ ಮಾಡ್ತಾರೆ. ಸಾಮಾನ್ಯವಾಗಿ ಈ ಭಾರತದ ಮೊಘಲ್ ಸಾಮ್ರಾಜ್ಯದ ರಾಜ ಹುಮಾಯೂನ್ ಅವನು ರಾಜ್ಯಭ್ರಷ್ಟನಾಗಿರ್ತಾನೆ. ರಾಜ್ಯಭ್ರಷ್ಟನಾಗಿ ಮತ್ತೆ ಪುನಃ ರಾಜ್ಯ ಸಿಗತ್ತೆ, ಮಕ್ಕಳಿರಲ್ಲ, ಆದರೂ ಕೂಡ ಅನುಗ್ರಹವಾಗತ್ತೆ ವಾದಿರಾಜರ. ಆಗ ಅಕ್ಬರ್ ಜನನವಾಗತ್ತೆ ಮತ್ತು ಆ ಕಾರಣಕ್ಕಾಗಿ ಹುಮಾಯೂನ್ ತನ್ನ ದನಕನಕವನ್ನು ಮಠಕ್ಕೆ ಸಮರ್ಪಣೆ ಮಾಡ್ತಾರೆ. ಆ ಮಠದ ಬಳಿ ನಮ್ಮ ವಾದಿರಾಜ ತೀರ್ಥರು ದನಕನಕವನ್ನು ಒಂದು ಕಡೆ ಇಟ್ಟು ಅದರ ಮೇಲೆ ಸುಬ್ರಹ್ಮಣ್ಯ ದೇವರನ್ನು ಪ್ರತಿಷ್ಠೆ ಮಾಡ್ತಾರೆ. ಈಗಲೂ ಕೂಡ ಅದು ಹಾಗೆ ಇದೆ, ಹೋಗಿ ನೋಡಬಹುದು. ಹೀಗೆ ಈ ಮಠದ ಸುಬ್ರಹ್ಮಣ್ಯ ಗುಡಿಯ ಅಂಗಳದಲ್ಲಿ ಹುಮಾಯೂನ್ ತಂದಿರತಕ್ಕಂಥ ಒಂದು ದನಕನಕ ವಸ್ತುಗಳು ಇದೆ. ಗುರು ಸಾರ್ವಭೌಮರು 112 ವರ್ಷ ಯತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಒಬ್ಬ ಪೀಠಾಧಿಪತಿಗಳಾಗಿ ಅತ್ಯಂತ ದೀರ್ಘಾವಧಿ ಸೇವೆ ಸಲ್ಲಿಸಿದ ಯತಿಗಳಲ್ಲಿ ಅತ್ಯಂತ ಪ್ರಮುಖರು. 120ನೇ ವಯಸ್ಸಿನಲ್ಲಿ ಬೃಂದಾವನಸ್ಥರಾಗ್ತಾರೆ. ಹೀಗೆ ಇವರ ಸಾಧನೆ ಅತ್ಯಂತ ಪ್ರಮುಖವಾದ್ದು. ಮತ್ತು ಇವರ ಪಟ್ಟದ ಮೂರ್ತಿಗಳು 2 ಇದೆ. ಹೈಗ್ರೀವ ದೇವರು ಮತ್ತು ಮಧ್ವಾರ್ಚಿತ ಭೂವರಾಹ ದೇವರು. ಹೈಗ್ರೀವ ದೇವರು ಇವರ ಪಟ್ಟದ ದೇವರು ಮತ್ತು ಮಧ್ವಾಚಾರ್ಯರ ಪೂಜಿತ ಭೂವರಾಹ ದೇವರು. ಮತ್ತೊಂದು ವಿಶೇಷವಾದ ಇದಂದರೆ ವಾರಣಾಸಿ ಗಂಗೆಗೆ ಬಂದಿರ್ತಾರೆ ಗಂಗಾ ಸ್ನಾನ ಮಾಡೋದಕ್ಕೆ. ಆಗ ಮೊಸಳೆಗಳು ಬರುತ್ತೆ, ಶಿಷ್ಯರು ಗಾಬರಿ ಆಗ್ತಾರೆ. ಆಗ ಮಂತ್ರರೇಖೆ ಅಂತ ಹೇಳಿ ಆ ಒಂದು ಮೊಸಳೆಗಳನ್ನು ತಡೀತಾರೆ. ಇದು ಪವಾಡ. ಮೊಸಳೆಗಳನ್ನು ಅದರ ಪಡಗದು ಹೋಗೋದಕ್ಕೆ ಶಿಷ್ಯರಿಗೆ ಯಾವ ತೊಂದರೆ ಆಗದ ಹಾಗೆ ಒಂದು ಸಿದ್ಧಿಯನ್ನು ಮಾಡ್ತಾರೆ. ಮತ್ತೊಂದು ವಿಶೇಷವಾದ ಕೊಲ್ಲೂರು ಮೂಕಾಂಬಿಕೆ ತಾಯಿ ಅನುಗ್ರಹವಾಗತ್ತೆ. ವಾದಿರಾಜರು ಕಲ್ಲೂರಿಗೆ ಬಂದಾಗ ದುಷ್ಟರು ಒಬ್ಬ ಬಾಲಕನನ್ನು ಕೂಡಿ ಹಾಕಿರ್ತಾರೆ. ವಾದಿರಾಜ ಸ್ವಾಮಿಗಳೇ ಆ ಬಾಲಕನ ಹತ್ಯೆ ಮಾಡಿದ್ದಾನೆ ಅಂತ ಒಂದು ಇದನ್ನು ಹೇಳಿ ಶಿಕ್ಷೆ ಕೊಡೋಕೆ ಹೋಗ್ತಾರೆ. ಕಲ್ಲೂರು ಮೂಕಾಂಬಿಕೆ ತಾಯಿ ಒಬ್ಬ ಬಾಲಕಿಯಾಗಿ ಬಂದು ಆ ಹುಡುಗ ಬಚ್ಚಿಟ್ಟಿರ್ತಕ್ಕಂಥ ಸ್ಥಳದಿಂದ ಎಬ್ಬಿಸಿ ವಾದಿರಾಜರ ಬಳಿಗೆ ಕಳಿಸ್ಕೊಡ್ತಾರೆ. ಹೀಗೆ ಪಂಡರಾಪುರದಲ್ಲಿ ನಮ್ಮ ಈ ಘಟನೆಗಳು ಮತ್ತು ಈ ತಾಯಿ ಮೂಕಾಂಬಿಕೆಯ ಅನುಗ್ರಹ ಅವರಿಗಿರುತ್ತೆ. ಅಯೋಧ್ಯೆಯಿಂದ ಗರುಡ ಮತ್ತು ಮುಖ್ಯ ಪ್ರಾಣದೇವರನ್ನು ತರ್ತಾರೆ. ಅದನ್ನು ಶ್ರೀಕೃಷ್ಣ ಮಠದಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಈಗಲೂ ಕೂಡ ಆ ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಅಲ್ಲಿ ನಾವು ನೋಡ್ಬೋದು. ಪ್ರಯಾಗಕ್ಕೆ ಬರ್ತಾರೆ. ಪ್ರಯಾಗದಲ್ಲಿ ವೇದವ್ಯಾಸರ ದರ್ಶನವಾಗತ್ತೆ. ದೊಡ್ಡ ಬದಲಿಗೆ ಬಂದು ಮಧ್ವಾಚಾರ್ಯರನ್ನು ಭೇಟಿ ಆಗ್ತಾರೆ. ಅವರ ಬಳಿ ಇದ್ದ ತ್ರಿವಿಕ್ರಮ ದೇವರನ್ನು ತರ್ತಾರೆ, ಅದನ್ನು ಪ್ರತಿಷ್ಠೆ ಮಾಡ್ತಾರೆ. ಈಗಲೂ ಕೂಡ ತ್ರಿವಿಕ್ರಮ ದೇವಾಲಯ ಇದೆ, ಅಲ್ಲಿ ಮಧ್ವಾಚಾರ್ಯರ್ತಕ್ಕಂಥದ್ದನ್ನು ಪ್ರತಿಷ್ಠೆ ಮಾಡ್ತಾರೆ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ ತಿರುಪತಿ ಶ್ರೀನಿವಾಸ ದೇವಸ್ಥಾನಕ್ಕೆ ಬರ್ತಾರೆ. ಶ್ರೀನಿವಾಸನ ದೇವಸ್ಥಾನದ
ಮೆಟ್ಟಲು ಹತ್ತುವಾಗ ಎಲ್ಲವೂ ಸಾಲಿಗ್ರಾಮ ಥರ ಕಾಣುತ್ತೆ. ಮೊಣಕಾಲಿನಲ್ಲಿ ಬೆಟ್ಟವನ್ನು ಹತ್ತಾರೆ. ಬೆಟ್ಟ ಹತ್ತಿ ದೇವಸ್ಥಾನದಾಗ ಬಂದಾಗ ದೇವರ ದರ್ಶನ ಆಗಲ್ಲ. ಉತ್ತರ ಭಾಗದಲ್ಲಿ ಕೂತ್ಕೊಂಡು ಇದ್ದಾಗ ಆ ವಿಮಾನ ಗೋಪುರದಲ್ಲಿ ಶ್ರೀನಿವಾಸನ ದರ್ಶನವಾಗತ್ತೆ. ಮತ್ತು ಆ ಆಡಳಿತ ಮಂಡಳಿ ಕನಸಾಗತ್ತೆ. ಅದರಂತೆ ಅಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನ ಉಡುಗೊರೆಯಾಗಿ ಕೊಡ್ತಾರೆ. ಮತ್ತು ವಾದಿರಾಜರೇ ಸ್ವತಃ ತಯಾರಿಸಿದ ತಾವೇ ಅದನ್ನು ಸಾಲಿಗ್ರಾಮ ನೇಪಾಳದಿಂದ ತಂದಿರ್ತಾರೆ. ಆ ಸಾಲಿಗ್ರಾಮದ ಹಾರವನ್ನು ಶ್ರೀನಿವಾಸನಿಗೆ ಅರ್ಪಣೆ ಮಾಡ್ತಾರೆ. ಈಗಲೂ ಕೂಡ ಶ್ರೀನಿವಾಸ ಸನ್ನಿಧಿಯಲ್ಲಿ ಶ್ರೀನಿವಾಸನ ಒಂದು ಆಭರಣವಾಗಿ ಈ ಸಾಲಿಗ್ರಾಮದ ಹಾರವನ್ನು ಅಲ್ಲೇ ನಾವು ನೋಡ್ಬೋದು. ಹೀಗೆ ಈ ಒಂದು ಅತ್ಯಂತ ಪವಾಡಗಳನ್ನು ಅವರು ಮಾಡ್ತಾ ಹೋಗ್ತಾರೆ. ಸಾಮಾನ್ಯ 3 ಸಲ ಇವರು ಕಾಲ್ನಡಿಗೆಯಲ್ಲಿ ಈ ಒಂದು ಇಡೀ ಭಾರತದ ಯಾತ್ರೆಯನ್ನು ಮಾಡ್ತಾರೆ. ಕೃಷ್ಣದೇವರಾಯನಿಗೆ ಒಂದು ಸಹಾಯ, ಹಂಪೆ ವಿಜಯನಗರದಲ್ಲಿ ವಾಲಿ ಭಂಡಾರ ಅಂತ ಇದೆ. ವಾಲಿ ಬೆಟ್ಟ, ವಾಲಿ ಭಂಡಾರ ಅಂತ. ಆ ವಾಲಿ ಭಂಡಾರವನ್ನು ಶೋಧಿಸಿ ಅದರಲ್ಲಿರ್ತಕ್ಕಂಥ ಒಂದು ಚಿನ್ನವನ್ನು, ಧನಕನಕವನ್ನು ಕೃಷ್ಣದೇವರಾಯನಿಗೆ ಅರ್ಪಿಸುತ್ತಾರೆ. ಮತ್ತು ಅಲ್ಲಿ 2 ಮೂರ್ತಿಗಳು ಸಿಗತ್ತೆ. ಒಂದು ವಿಠಲ, ಒಂದು ಶ್ರೀರಾಮ. ವಾಲಿ ಸುಗ್ರೀವರು ಪೂಜಿಸ್ತಕ್ಕಂಥ 2 ಮೂರ್ತಿಗಳು ಶಿಲ್ಪದ್ದು ಅದು ಸಿಗತ್ತೆ. ಒಂದು ವಿಠಲನ ಮೂರ್ತಿ, ಒಂದು ಶ್ರೀರಾಮನ ಮೂರ್ತಿ. ಅದನ್ನು ಅವರು ತಗೊಂಬರ್ತಾರೆ. ಈಗಲೂ ಕೂಡ ಆ 2 ಮೂರ್ತಿಗಳು ವಾದಿರಾಜ ಮಠದಲ್ಲಿ ಪೂಜೆಗೊಳ್ತಾ ಇದೆ. ಹೀಗೆ ಶ್ರೀಕೃಷ್ಣ ದೇವರಾಯನಿಗೆ ಆ ಒಂದು ಧನಕನಕವನ್ನು, ಒಂದು ನಿಧಿಯನ್ನು ಅರ್ಪಣೆ ಮಾಡ್ತಾರೆ. ಅಲ್ಲಿ ಸಿಕ್ಕ ಮೂರ್ತಿಯನ್ನು ತಮ್ಮ ಮಠಕ್ಕೆ ತಮ್ಮ ಉಪಾಸನಾ ಮೂರ್ತಿಯಾಗಿ ತಗೊಂಬರ್ತಾರೆ. ಮತ್ತು ಕಾಶಿ ಕ್ಷೇತ್ರದಲ್ಲಿ ಕೂಡ ಒಂದು ಅನೇಕ ಪವಾಡಗಳನ್ನು ಮಾಡ್ತಾರೆ. ಕಾಶಿಯಲ್ಲಿದ್ದಾಗ ಜ್ವರ ಬರುತ್ತೆ. ಜ್ವರಾಭಿಮಾನಿ ದೇವತೆ ಕೇಳುತ್ತೆ, ಕರ್ಮಾನುಷ್ಠಾನ ಆಗಬೇಕು ಅಂತ. ಆಗ ವಾದಿರಾಜರು ಹೇಳ್ತಾರೆ, ತಮ್ಮ ತಪಶಕ್ತಿಯಿಂದ ತಮ್ಮ ದಂಡಕ್ಕೆ ಆ ಜ್ವರವನ್ನು ವರ್ಗಾಯಿಸಿ ತಮ್ಮ ಕರ್ಮಾನುಷ್ಠವಾಗುವ ತನಕ ಆ ಜ್ವರ ಆ ದಂಡದಲ್ಲಿರುತ್ತೆ. ಜ್ವರ ನಡುತ್ತಾ ಇರುತ್ತೆ. ನಂತರ ಅದನ್ನು ಇವರಿಗೆ ಬರುತ್ತೆ. ಹೀಗೆ ಅದು ಕೂಡ ಒಂದು ಪವಾಡವೇ. ಕಾಶಿ ಕ್ಷೇತ್ರದಲ್ಲಿ ಜ್ವರ ಬಂದಾಗ ಅದನ್ನು ಪರಿವರ್ತನೆ ಮಾಡ್ತಾರೆ. ಮತ್ತು ಅತ್ಯಂತ ವಿಶೇಷವಾಗಿದ್ದು ಅಯೋಧ್ಯೆಯಲ್ಲಿರ್ತಕ್ಕಂಥ ಮುಖ್ಯ ಪ್ರಾಣ ಗರುಡನಿರ್ತಕ್ಕಂಥದ್ದು. ಮತ್ತು ಬೇಲೂರಿನಲ್ಲಿ ವೈಕುಂಠದಾಸರನ್ನು ಭೇಟಿಯಾಗಿ ಅಲ್ಲಿ ಅವರ ಸಂಪರ್ಕವಾಗತ್ತೆ. ಸಂತ ತುಕಾರಾಮರ ಭೇಟಿಯಾಗತ್ತೆ. ಮತ್ತು ಹಲವಾರು ಒಂದು ಪವಾಡಗಳನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ಈ ಧರ್ಮಸ್ಥಳ ಅಂತಕ್ಕಂಥದ್ದು, ಈಗ ಆ ಧರ್ಮಸ್ಥಳ ಹಿಂದೆ ಕುಡುಮ ಅಂತ ಕ್ಷೇತ್ರವಾಗಿತ್ತು. ಅಲ್ಲಿ ಭೂತರಾಜರಿಂದ ಶಿವಲಿಂಗವನ್ನು ತರಿಸಿ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಅಲ್ಲಿ ಅವರು ಊಟವನ್ನು ಮಾಡಿದ್ದಾರೆ. ಈ ಧರ್ಮಸ್ಥಳ ಎಂಬ ನಾಮಕರಣವನ್ನು ಮಾಡಿದ್ದು ವಾದಿರಾಜರೇ. ಹೀಗೆ ಧರ್ಮಸ್ಥಳ ಮತ್ತು ನಿತ್ಯ ಅನ್ನದಾನ ಬರುವ ಹಾಗೆ ಅವರು ಒಂದು ಹರಿಸಿದ್ದಾರೆ. ಇವತ್ತು ಅತ್ಯಂತ ಪವಿತ್ರವಾಗಿದೆ. ಹೀಗೆ ನಮ್ಮ ವಾದಿರಾಜರು ಅತ್ಯಂತ ಒಂದು ಪವಾಡ ಪುರುಷರು. 5 ಪರ್ಯಾಯ ಬಂದರೆ 1518ನೇ ಇಸ್ವಿ, 1534, 1550, 1556, 1582. ಇದರಲ್ಲಿ 1598ರಲ್ಲಿ ಪರ್ಯಾಯ ನಡೀತು. ಹೀಗೆ 5 ಪರ್ಯಾಯಗಳನ್ನು ವಾದಿರಾಜ ತೀರ್ಥರು ಮಾಡ್ತಾರೆ. ಮತ್ತು ಈ ಒಂದು ಕೆಳದಿಯ ರಾಜ ಅರಸಪ್ಪ ನಾಯಕನ ಬಳಿ ಒಬ್ಬ ಮಂತ್ರಿ ಇರ್ತಾನೆ, ರಾಜಗುರು. ಆ ರಾಜಗುರು ಮಾಂತ್ರಿಕ, ತಾಂತ್ರಿಕ ಮತ್ತು ಮಾಯಾವಿ. ಅವನನ್ನು ವಾದದಲ್ಲಿ ಸೋಲಿಸ್ತಾರೆ. ಅವನ ವಾದದಲ್ಲಿ ಸೋತು ತನ್ನ ಬಳಿ ಇದ್ದ ಒಂದು ಬಸವಗಂಟೆ, ಕಿರೀಟ, ಚಾವರ ಅದನ್ನು ಕೊಡ್ತಾರೆ. ಈಗಲೂ ಕೂಡ ಆ ಬಸವಗಂಟೆ ನಮ್ಮ ಮಠದಲ್ಲಿ ಇದೆ. ಆ ಮಠದಲ್ಲಿ ಪೂಜಾ ಕಾರ್ಯಕ್ರಮ ಆದಾಗ ಆ ಗಂಟೆ ಸ್ವತಃ ಪ್ರಾಣದೇವರೇ
ಆ ಗಂಟೆಯಲ್ಲಿ ಬರ್ತಾರೆ, ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾರೆ. ಅತ್ಯಂತ ಒಂದು ಪವಾಡಗಳನ್ನು ನಮ್ಮ ವಾದಿರಾಜ ತೀರ್ಥರು ಮಾಡಿದ್ದಾರೆ. ಮತ್ತು ಅತ್ಯಂತವಾದ ವಿಶೇಷ ಏನಪ್ಪ ಅಂತಂದರೆ, ಈ ವಾದಿರಾಜರು ತಮ್ಮ ಎಲ್ಲ ಒಂದು ಕೃತಿಗಳನ್ನು ಏನು ಮಾಡಿದ್ದಾರೆ ಅಂದರೆ, ಅದೇ ಕಡೆ ಭೂಗ್ರಹ ಮಾಡಿದ್ದಾರೆ. ಇಲ್ಲಿ ಭೂಸ್ಥಾಪನೆ ತಮ್ಮ ಎಲ್ಲ ಕೃತಿಗಳನ್ನು ಈ ಒಂದು ಸಿದ್ದಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ ಭೂಸ್ಥಾಪನೆ ಮಾಡಿದ್ದಾರೆ. ಹೀಗೆ ವಾದಿರಾಜರ ಒಂದು ವೈಭವ ಅತ್ಯಂತ ಆಗಿದೆ. ಸುಮಾರು ಇವರು 88 ಕೃತಿಗಳನ್ನು ಮಾಡಿದ್ದಾರೆ. 24 ಕೃತಿಗಳು ಕನ್ನಡ ಭಾಷೆಯಲ್ಲಿ ಇವರದಿದೆ. ಮತ್ತು ಸಂಸ್ಥಾನದಲ್ಲಿ ಇವತ್ತು ಕೂಡ ವಾದಿರಾಜ ಮಠ ಸಂಸ್ಥಾನದಲ್ಲಿ ದೇವತಾ ಉಪಾಸನೆಯ ಮೂರ್ತಿಗಳು 24 ಇದೆ. ಹೀಗೆ 24 ಪೂಜಾ ಮೂರ್ತಿಗಳು ಸೋದೆ ವಾದಿರಾಜ ಮಠದಲ್ಲಿದೆ. ಕನ್ನಡದ ಕೃತಿಗಳು 24 ಇದೆ. ಮತ್ತು ಒಟ್ಟು 88 ಕೃತಿಗಳಿದೆ. ಶಾಸ್ತ್ರ ಗ್ರಂಥಗಳು, ಟೀಕಾ ಟಿಪ್ಪಣಿಗಳು, ಕಾವ್ಯ ಗ್ರಂಥ, ವಿಮರ್ಶಾ ಗ್ರಂಥ, ಸ್ತೋತ್ರ ಗ್ರಂಥ, ಹೀಗೆ ಸಂಸ್ಕೃತ, ಕನ್ನಡ, ತುಳು ಭಾಷೆಯಲ್ಲಿ ಇವರು ಇದನ್ನು ರಚಿಸಿದ್ದಾರೆ. ಸುಮಾರು ನಮ್ಮ ಯತಿರಾಜರು ಅತ್ಯಂತ ಪ್ರಭಾವಿಗಳು. ತಮ್ಮ ಸಾಹಿತ್ಯದ ಮೂಲಕ ಇಡೀ ಭಾರತವನ್ನು ಇವರು ಸಂಚರಿಸಿದ್ದಾರೆ. ವಾದಿರಾಜರ ಪಾದುಕೆಗಳಿದೆ, ಕಾವಿ ಶಾಟಿ, ತಾಯಿಗೆ ಕೊಟ್ಟಿದ್ದ ಪ್ರತಿಮೆ, ಮತ್ತು ಇದು ಕೂಡ ಇವತ್ತು ನಮಗೆ ಸಿಗತ್ತೆ. ವಾದಿರಾಜರ ಒಂದು ಚಿಹ್ನೆಗಳು ನಮಗಲ್ಲಿ ಸಿಗತ್ತೆ. ರಾಜರು ಅವತರಿಸಿದ ಗೌರಿಗದ್ದೆ ಈಗಲೂ ಕೂಡ ನಾವು ಹೋಗಿ ನೋಡ್ಬೋದು. ರಾಜರ ತಪಸ್ಸನ್ನು ಆಚರಿಸಿದ ಪೌರಾಣಿಕ ಶಿಲಾ ಪೀಠ ಈಗಲೂ ಕೂಡ ನಮ್ಮಲ್ಲಿದೆ. ಶಾಲ್ಮೀಕಿ ನದಿ ತೀರದಲ್ಲಿದೆ. ಶಿರ್ಸಿ ಹತ್ರ ಇರ್ತಕ್ಕಂಥದ್ದು. ಆಡುತ್ತಿದ್ದ ಜಾರುಬಂಡೆ ಈಗಲೂ ಕೂಡ ನಾವು ನೋಡ್ಬೋದು. ಹೂವಿನ ಕರೆಯಲ್ಲಿ ವಾದಿರಾಜರ ಪಾದದ ಚಿಹ್ನೆಗಳು ಕೂಡ ನಾವು ನೋಡ್ಬೋದು. ಎಲ್ಲಿದೆ ಅಂದರೆ ಹೂವಿನ ಕರೆಯಲ್ಲಿ. ಈಗ ದೇವಳಗಂಗೆ, ರಾಜಾಂಗಣ, ಇನ್ನೂ ಅವರ ಪ್ರತಿಷ್ಠಿತ ಒಂದು ಪ್ರತಿಮೆಗಳು ಇದೆ. ಹೀಗೆ ಸೋದೆ ಪರಿಸರದ ಅತ್ಯಂತ ಸ್ಥಳದಲ್ಲಿ ಕಾಣಬಹುದು. ಶ್ರೀಪಾದಂಗಳವರು ರಚಿಸಿದ ಸಾಹಿತ್ಯ ಇದೆ, ಅತ್ಯಂತವಾದದ್ದು. ಮತ್ತು ಸುಮಾರು ಇವರು ವೃಂದಾವನ ಪ್ರವೇಶ ಯಾವಾಗ ಮಾಡ್ತಾರಂದರೆ ಶಾಲೀ ವಾಹನಶಕೆ 1522 ಕ್ರಿಸ್ತ ಶಕ 1600ರಲ್ಲಿ ಶಾರ್ವರಿನಾಮ ಸಂವತ್ಸರ ಪಾಲ್ಗುಣ ಬಹುಳ ತದಿಗೆ ಬುಧವಾರ ದಿನ ಸ್ವಾತಿ ನಕ್ಷತ್ರದಲ್ಲಿ ತಾವೇ ನಿರ್ಮಿಸಿಕೊಂಡ ಬೃಂದಾವನದಲ್ಲಿ ಇವರು ಭಕ್ತರ ಸಮ್ಮುಖದಲ್ಲಿ ಪ್ರವೇಶ ಮಾಡುತ್ತಾರೆ. ಹೀಗೆ ಇವರು ತಮ್ಮ ಒಂದು ಬೃಂದಾವನ ನಿರ್ಮಿಸಿಕೊಂಡು ಅಲ್ಲಿ ಅವರೇ ಪ್ರವೇಶ ಮಾಡ್ತಾ ಇದ್ದಾರೆ. ಶಿಷ್ಯರು ಶ್ರೀ ಮಧ್ವೇಶ ತೀರ್ಥರು, ಶ್ರೀ ವೇದೇಶ ತೀರ್ಥರು, ವಾದಿರಾಜರ ಪೂರ್ವಾಶ್ರಮದ ತಮ್ಮಂದಿರಾದ ಆಶ್ರಮ ಪಡೆದ ಸುರೇಶ ತಮ ತೀರ್ಥರು. ಇವರು ಸುಮಾರು 20ಕ್ಕೂ ಹೆಚ್ಚು ಹಿಂದಿನ 2 ತಿಂಗಳ ಕಾಲ ಪರ್ಯಾಯವನ್ನು ಜಾರಿಗೆ ತಂದರು. ಹೀಗೆ ವಾದಿರಾಜರು ಇವತ್ತಿಗೂ ಕೂಡ ನಮ್ಮ ಸೋದೆಯಲ್ಲಿ ವೃಂದಾವನಿಸದೆ ಯಾರೇ ಹೋಗಲಿ, ಯಾವುದೇ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದರೆ, ಹೇಗೆ ಮಂತ್ರಾಲಯ ಪ್ರಭುಗಳು ಕಾರುಣ್ಯ ಇದೆ, ಅಷ್ಟೇ ಒಂದು ಪ್ರಭಾವ ವಾದಿರಾಜರ ಬೃಂದಾವನದಲ್ಲಿದೆ. ಮೊದಲು ಭೂತರಾಜರನ್ನು ನೋಡಿ ಭೂತರಾಜರ ಪಾದಗಳಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ನಂತರ ವಾದಿರಾಜರ ದರ್ಶನ ಮಾಡಬೇಕಾಗತ್ತೆ. ವಾದಿರಾಜರ ದರ್ಶನ ಪ್ರತಿಯೊಬ್ಬ ಭಾರತೀಯನಿಗೆ, ಮುಖ್ಯವಾಗಿ ಭೂತರಾಜರಿಗೆ ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಅರ್ಪಿಸಲು ವಿಶೇಷವಾಗಿ, ಮತ್ತು ವಾಹನ ಚಾಲಕರು ಒಂದು ಚಕ್ರಕ್ಕೆ 1 ತೆಂಗಿನಕಾಯಿಯಂತೆ ಅಲ್ಲಿ ಅರ್ಪಣೆ ಮಾಡ್ತಾರೆ. ಅತ್ಯಂತ ಪ್ರಭಾವಿತವಾದ ಶಕ್ತಿಯುತವಾದ ಸ್ಥಳ ಸೋದೆ ಮಠ. ಸೋದೆ ವಾದಿರಾಜ ಸ್ವಾಮಿಗಳು ಅತ್ಯಂತ ಶಕ್ತಿಶಾಲಿಗಳು. ಅವರ ಮಹಿಮೆ ಅಪಾರವಾದದ್ದು. ಈಗಲೂ ಕೂಡ ಆ ಒಂದು ಶಕ್ತಿ ಅನೇಕ ಯಾತ್ರಾರ್ಥಿಗಳು, ಭಕ್ತಾದಿಗಳು ಅವರ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ, ಮುಂದೆ ಕೂಡ ಆಗ್ತಾರೆ. ವಾದಿರಾಜ ಮಠದ ಪರಂಪರೆ ನಮ್ಮ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬರ್ತಕ್ಕಂಥವರು. ಹೀಗೆ ಈ ನಮ್ಮ ವಾದಿರಾಜ ಮಠದ ಯತಿಗಳು
ವಾದಿರಾಜರು ಈ ಒಂದು ಪರಂಪರೆ ಮಧ್ವ ಸಾಮ್ರಾಜ್ಯದ ಮಧ್ವ ಪರಂಪರೆಯ ಯತಿಗಳವರು. ಹೀಗೆ ಇವತ್ತಿಗೆ 36ನೇ ಯತಿಗಳು ಇವತ್ತು ವಾದಿರಾಜ ಮಠದಲ್ಲಿದ್ದಾರೆ. ವಾದಿರಾಜ ಮಠಗಳು ಇವತ್ತು 36ನೇ ಯತಿಗಳು ಪೀಠಾಧಿಪತಿಗಳಾಗಿದ್ದಾರೆ. ಇವರು 20ನೇ ಯತಿಗಳಾಗಿದ್ದಾರೆ ವಾದಿರಾಜ ತೀರ್ಥರು. ಹೀಗೆ ನಮ್ಮ ಭವ್ಯ ಭಾರತದ ಇತಿಹಾಸದ, ದಾಸ ಸಾಹಿತ್ಯದ, ಕನ್ನಡ ಸಾಹಿತ್ಯದ ಒಂದು ಮೇರು ಕೃತಿಗಳನ್ನು ರಚಿಸಿದ್ದಾರೆ. ಅನೇಕ ಉಗಾಬಗಳು, ರಾಗಗಳು, ಸಂಗೀತ, ನೂರಾರು ಸ್ತೋತ್ರಗಳನ್ನು ರಚಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಇವರ ಒಂದು ಕೃತಿಗಳನ್ನು ಅಭ್ಯಾಸ ಮಾಡ್ತಾರೆ. ಲಕ್ಷ್ಮೀ ಶೋಭಾನೆ ಅತ್ಯಂತ ಪ್ರಸಿದ್ಧವಾಗಿದೆ. ಮದುವೆ ಸಂದರ್ಭದಲ್ಲಿ ಈ ಹಾಡನ್ನು ಹಾಡ್ತಾರೆ. ಮತ್ತು ವೈಕುಂಠ ದರ್ಶನ ಕೃತಿ, ಮೇರು ಕೃತಿ ಅತ್ಯಂತ, ಹೀಗೆ ಎಲ್ಲವೂ ಕೂಡ ಒಂದು ಭಾಷೆ, ಸಾಹಿತ್ಯ ಉಳಿವಿಗೆ, ನಮ್ಮತನಕ್ಕೆ, ಮಾಧ್ವ ಸಂಪ್ರದಾಯಕ್ಕೆ ಒಂದು ಅಡಿಪಾಯವನ್ನು ಹಾಕ್ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಈ ವಾದಿರಾಜ ತೀರ್ಥರ ಒಂದು ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ ಮತ್ತು ಎಲ್ಲರೂ ಕೂಡ ದೇವರಿಗೆ ಶರಣಾಗೋಣ, ನಮ್ಮ ಪರಂಪರೆಗೆ ಶರಣಾಗೋಣ ಅಂತ ತಿಳಿಸ್ತೀನಿ. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಕಷ್ಟ, ಸಂಕೋಲೆಗಳು, ದುಃಖಗಳು ಇದ್ದಾಗ ಮೊರೆ ಹೋಗುವುದೇ ಆ ದೇವರನ್ನು, ಆ ದೇವರ ಪ್ರತಿನಿಧಿಯಾದ ವಾದಿರಾಜ ತೀರ್ಥರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಕೋರುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಪ್ರತಿಯೊಬ್ಬರು ಕೂಡ ವಾದಿರಾಜರ ಅನುಗ್ರಹಕ್ಕೆ ಪಾತ್ರರಾಗಲು ಮನವಿ. ಈ ರೀತಿ ಯಲಹಂಕದ ಕೆ. ಸುಜಯಕುಮಾರ್. ವಂದನೆಗಳನ್ನು.